ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ರಾಕಿಂಗ್ ಸ್ಟಾರ್ ಎಸ್ ಸರ್ದು ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ಹೇಗಿದೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ. ಬನ್ನಿ ನೋಡ್ಕೊಬರೋಣ, ಹಾಗೆ ಡಿಸ್ಕಸ್ ಮಾಡೋಣ. ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ರಿಚ್ ಆಗಿದೆ ನೋಡೋಕ್ಕೆ. ವಿಜುವಲ್ಸ್ and of the Son and of the Holy Spirit. I want my son to have a peaceful burial. Oh. Do you think he'll come? I don't think so. Nobody's so insane. ಎಂಟ್ರಿ ಸೂಪರ್ ಆಗಿದೆ. What the fuck is going on? Just a fucking drunkard. Hey! What's he doing? ಪರ್ಟಿಕ್ಯುಲರ್ ಇದೊಂದು ಸೀನ್ ಅಂತೂ ತುಂಬ ಚರ್ಚೆಗಳಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಕ್ಕೆ ಬರುತ್ತೋ ಗೊತ್ತಿಲ್ಲ, ಅದು ತುಂಬ ಚರ್ಚೆಗಳಾಗುತ್ತೆ. ಇದು ಮೇಕಿಂಗ್ಸ್ ಇರ್ಬೋದು, ಕೆಲವು ಸೀನ್ಸು ಹಾಲಿವುಡ್ ರೇಂಜ್ಗಿದೆ. KVN ಪ್ರೊಡಕ್ಷನು ತುಂಬ ರಿಚಾಗಿ ಮೂಡ್ ಬಂದಿದೆ. ಎಂಟ್ರಿ ಅಂತೂ ಸೂಪರ್ ಆಗಿದೆ. ಎಷ್ಟೊಂದು ಲುಕ್ಸು ಅಷ್ಟು ಬ್ಯೂಟಿಫುಲ್ ಆಗಿದೆ. ಮಾಸ್ಟರ್ ಮೈಂಡ್, ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ವಿಜುವಲ್ಸ್ ಅಷ್ಟೇ ತುಂಬ ಹೈಲೈಟ್ ಆಗಿದೆ. ಬರ್ತದೆ ರಾಕಿಂಗ್ ಸ್ಟಾರ್ ಎಸ್ ಸರ್, ನಿಮಗೆ ಒಳ್ಳೆಯದಾಗಲಿ. ಲುಕ್ಸ್ ಅಂತೂ ಬೆಂಕಿ. ಗ್ಲಾಸ್ ಅದಕ್ಕೂ ತುಂಬ ಹೈಲೈಟಾಗಿ ಕಾಣ್ತಾ ಇದ್ದಾರೆ. Daddy's home. ತುಂಬ ದೊಡ್ಡ ಮಟ್ಟಿಗೆ ಅಷ್ಟೊಂದು ಇರ್ತೀನಿ. 19/3/26 ಈ ವರ್ಷನೇ ರಿಲೀಸು. ನನಗೆ ಈ ಟೀಸರ್ ನೋಡಿದ ಮೇಲೆ ಅನ್ನಿಸ್ತು ಅಂದರೆ ಎಸ್ ಸರ್ ಯಾವಾಗ ಒಂದು ಮಾತು ಹೇಳ್ತಾಯಿದ್ರು, ಹೊಡೆದ್ರೆ ದೊಡ್ಡ ಮಟ್ಟಕ್ಕೆ ಹೊಡಿಬೇಕು ಅಂತ. ದೊಡ್ಡ ಮಟ್ಟಕ್ಕಲ್ಲ, ತುಂಬಾ ದೊಡ್ಡ ಮಟ್ಟಕ್ಕೆ ಹೊಡೆದ್ಬಿಟ್ಟಿದ್ದಾರೆ. KGF ಆದಮೇಲೆ ತುಂಬ ಲಾಂಗ್ ಗ್ಯಾಪ್ ತಗೊಂಡ್ರು. ತುಂಬಾ ಪ್ರೆಜರ್ ಇರ್ತಾರೆ, ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ಟಾಗಿದೆ ಅಂತ KGF. ತುಂಬ ದೊಡ್ಡ ದೊಡ್ಡ ನಿರ್ದೇಶಕರುಗಳೆಲ್ಲ ಕತೆ ಹೇಳಿದರು. ಯಾರಿಗೂ ಒಪ್ಕೊಳ್ದೇನೆ ಅವರು ಒಂದು ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವ್ರಿಗೆ ಚಾನ್ಸ್ ಕೊಟ್ಟರು. ಅವರು ಅಷ್ಟೇ ಮಾಡಿದ ಕೆಲವೇ ಸಿನಿಮಾಗಳಾದ್ರೂ ತುಂಬ ಹೆವಿ ಟ್ಯಾಲೆಂಟೆಡ್ ನಿರ್ದೇಶಕಿ ಅವರು. ಈ ಸಿನಿಮಾ ಈ ಪರ್ಟಿಕ್ಯುಲರ್ ಟೀಸರ್ ನೋಡಿದ್ಮೇಲೆ ನನಗೆ ಅನಿಸ್ತು ಯಾಕೆ ಎಸ್ ಸರ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ. ಅಷ್ಟು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿದೆ, ಹಾಲಿವುಡ್ ರೇಂಜ್ಗಿದೆ ಅಂತಲೇ ಹೇಳ್ಬೋದು ಟೀಸರು. ನನಗಂತೂ ಪರ್ಟಿಕ್ಯುಲರ್ ಕಾಸ್ಟ್ ಸೀನ್ ನೋಡಿದ್ಮೇಲಂತೂ ಹಾಲಿವುಡ್ ರೇಂಜು. ತುಂಬ ಚರ್ಚೆಗಳಾಗುತ್ತೆ. ಅದು ಕನ್ನಡಕ್ಕೆ ವಸ್ತು, ಆದರೆ ಸ್ವಲ್ಪ ಬೇರೆ ಥರ ಬಂದಿದೆ. ಇದು ದೊಡ್ಡ ಮಟ್ಟಿಗೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಸ್ ಅವ್ರ ಎಂಟ್ರಿ ಇರ್ಬೋದು, ಇವೆಲ್ಲ ತುಂಬ ಅದ್ಭುತವಾಗಿದೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಮತ್ತು ಪ್ರೊಡಕ್ಷನ್ ಹೌಸು KVN ಅವರು ತುಂಬ ದೊಡ್ಡ ಮಟ್ಟಿಗೆ ಪ್ರೊಡಕ್ಷನ್ ಹೌಸು, ತುಂಬ ರಿಚಾಗಿ ನಿರ್ಮಾಣ ಮಾಡಿದ್ದಾರೆ. ಎಸ್ ಅವ್ರು ನಂಬಿ ಚೆನ್ನಾಗಿ ಬಂಡವಾಳ ಹಾಕಿದ್ದಾರೆ ಅಂತ ಹೇಳ್ಬೋದು. ನಾನು ಈ ವರ್ಷ ತುಂಬಾ ನಿರೀಕ್ಷೆ ಇರುವಂಥ ಸಿನಿಮಾ ಇದು, ನೋಡಬೇಕು ಅಂತ ವೆಯ್ಟಿಂಗಲ್ಲಿದ್ದೀನಿ. ಮತ್ತು ಎಸ್ ಅವ್ರಿಗೆ ಹುಟ್ಟುಹಬ್ಬ ಇವತ್ತು. ಹ್ಯಾಪಿ ಬರ್ತ್ಡೇ ಸರ್. ನಿಮ್ಮಿಂದ ಕನ್ನಡ ಚಿತ್ರೋದ್ಯಮಕ್ಕೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಈ ಟೀಸರ್ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಎಲ್ಲ ನೋಟಿಫಿಕೇಶನ್ ನಿಮಗೆ ನೇರವಾಗಿ ಬರುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಸಿಗೋದು ನೋಡ್ತಾ ಇರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.